ಹಾಯ್ ಹಲೋ ನಮಸ್ಕಾರ. ನನ್ನ ಹೆಸರು ಶಿಲ್ಪಾ ರಾಠೋಡ್. ನಾನು ನಿಮಗೆ ಸಾಮಾನ್ಯ ವಿಜ್ಞಾನದ ಪ್ರಮುಖ ಪ್ರಶ್ನೆಗಳ ಬಗ್ಗೆ ಮಾಹಿತಿ ನೀಡ್ತಾ ಇದ್ದೀನಿ. ಮೊದಲನೇ ಪ್ರಶ್ನೆ ನೋಡೋಣ. ಒಂದು ಅಣುವಿನ ಕೇಂದ್ರವು ಯಾವ ಅಣುಗಳನ್ನು ಒಳಗೊಂಡಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳನ್ನು ಒಳಗೊಂಡಿದೆ. ಪರಮಾಣುವಿನ ನ್ಯೂಕ್ಲಿಯಸ್ ನಲ್ಲಿ ಪ್ರೋಟಾನ್ಗಳು ಮತ್ತು ನ್ಯೂಟ್ರಾನ್ಗಳನ್ನು ಹೊಂದಿರುತ್ತದೆ. ಸರಿಯಾದ ಉತ್ತರ ಆಪ್ಷನ್ ಸಿ. ಹತ್ತಿಯ ಮುಖ್ಯ ಘಟಕಾಂಶ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಸಿ, ಸೆಲ್ಯುಲೋಸ್. ಸೆಲ್ಯುಲೋಸ್ ಹತ್ತಿಯ ಮುಖ್ಯ ಘಟಕಾಂಶವಾಗಿದೆ. ಹತ್ತಿಯನ್ನು ಹತ್ತಿಯ ಸಸ್ಯಗಳ ನೈಸರ್ಗಿಕ ನಾರುಗಳಿಂದ ತಯಾರಿಸಲಾಗುತ್ತದೆ. ಆದರೆ ಹತ್ತಿಯ ಪ್ರಾಥಮಿಕವಾದಿರಂದ್ರೆ ಸೆಲ್ಯುಲೋಸ್ನಿಂದ ಕೂಡಿದೆ. ಮತ್ತೆ ಈ ಸಸ್ಯವು ತುಂಬಾ ಮೃದುವಾದ ವಸ್ತುವಿಂದ ಕೂಡಿರುತ್ತದೆ. ಸರಿಯಾದ ಉತ್ತರ ಆಪ್ಷನ್ ಸಿ, ಸೆಲ್ಯುಲೋಸ್. ಈ ಕೆಳಗಿನ ಒಂದು ನೀರಿನಲ್ಲಿ ಕರಗುವ ವಿಟಮಿನ್ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಬಿ, ವಿಟಮಿನ್ ಸಿ. ನೀರಿನಲ್ಲಿ ಕರಗುವ ವಿಟಮಿನ್ ಯಾವುದಂದ್ರೆ ವಿಟಮಿನ್ ಸಿ ಆಗಿದೆ. ವಿಟಮಿನ್ಗಳಲ್ಲಿ ಮುಖ್ಯವಾಗಿ ಎರಡು ವಿಧಗಳಿವೆ. ಒಂದು ನೀರಿನಲ್ಲಿ ಕರಗುವ ವಿಟಮಿನ್, ಇನ್ನೊಂದು ಕೊಬ್ಬಿನಲ್ಲಿ ಕರಗುವ ವಿಟಮಿನ್ ಅಂತ ಹೇಳ್ತೀವಿ. ನೀರಿನಲ್ಲಿ ಕರಗುವ ವಿಟಮಿನ್ ಯಾವಂದರೆ ವಿಟಮಿನ್ ಬಿ ಮತ್ತು ವಿಟಮಿನ್ ಸಿ ಆಗಿದೆ. ಆದರೆ ಕೊಬ್ಬಿನಲ್ಲಿ ಕರಗುವ ವಿಟಮಿನ್ ಯಾವಂದರೆ ವಿಟಮಿನ್ ಎ, ವಿಟಮಿನ್ ಡಿ, ವಿಟಮಿನ್ ಇ ಮತ್ತು ವಿಟಮಿನ್ ಕೆ ಆಗಿದೆ. ಆದರೆ ನೀರಿನಲ್ಲಿ ಕರಗುವ ವಿಟಮಿನ್ ಯಾವುದಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ, ವಿಟಮಿನ್ ಸಿ. ಕೆಳಗಿನವುಗಳಲ್ಲಿ ವಿದ್ಯುತ್ ವಾಹಕವಲ್ಲದ ಜಲೀಯ ದ್ರಾವಣ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಸಿ, ಇಥೆನಾಲ್. ಇಥೆನಾಲ್ ಒಂದು ವಿದ್ಯುತ್ ವಾಹಕವಲ್ಲದ ಜಲೀಯ ದ್ರಾವಣವಾಗಿದೆ. ಏಕೆಂದರೆ ಇಥೆನಾಲ್ ಒಂದು ಸಾವಯವ ರಾಸಾಯನಿಕ ಸಂಯುಕ್ತವಾಗಿದ್ದು ಇದರ ರಾಸಾಯನಿಕ ಸೂತ್ರ C2H5OH ಅಂತಾನು ಹೇಳ್ಬೋದು, C2H6O ಅಂತಾನು ಕೂಡ ಹೇಳ್ಬೋದು. ಸಾಮಾನ್ಯವಾಗಿ ಹೇಳ್ಬೇಕಂದ್ರೆ E2H ಅಂತಾನು ಕೂಡ ಸಂಕ್ಷಿಪ್ತವಾಗಿ ವಿವರಿಸಬಹುದು. ಇಥೆನಾಲ್ ಒಂದು ಸುಡುವ ಮತ್ತು ಬಣ್ಣರಹಿತ ದ್ರಾವಣವಾಗಿದೆ ಮತ್ತು ಸ್ವಲ್ಪ ವಿಶಿಷ್ಟ ವಾಸನೆಯನ್ನು ಕೂಡ ಹೊಂದಿರುತ್ತದೆ. ಈ ಕಾರಣದಿಂದ ವಿದ್ಯುತ್ ವಾಹಕವಲ್ಲದ ಜಲೀಯ ದ್ರಾವಣ ಯಾವುದೆಂದರೆ ಇಥೆನಾಲ್ ಆಗಿದೆ. ಸರಿಯಾದ ಉತ್ತರ ಆಪ್ಷನ್ ಸಿ. ಕೊಬ್ಬಿಣದ ಮೂಳೆಯನ್ನು CuSO4 ದ್ರಾವಣಕ್ಕೆ ಸೇರಿಸಿದಾಗ ಉಂಟಾಗುವ ಬಣ್ಣದಲ್ಲಿನ ಬದಲಾವಣೆ. ಕಬ್ಬಿಣದ ಒಂದು ಮೊಳೆಯನ್ನು ನಾವು CuSO4 ಒಂದು ದ್ರಾವಣಕ್ಕೆ ಸೇರಿಸಿದಾಗ ಯಾವ ಬಣ್ಣಕ್ಕೆ ಬದಲಾವಣೆ ಆಗುತ್ತೆ ಅಂತ ಕ್ವಶನ್ ಇದೆ. ಸರಿಯಾದ ಉತ್ತರ ಆಪ್ಷನ್ ಬಿ, ಹಸಿರು ಬಣ್ಣಕ್ಕೆ. ಹೇಗೆ ಹಸಿರು ಬಣ್ಣಕ್ಕೆ ಬದಲಾವಣೆ ಆಗುತ್ತದೆ ಅಂದ್ರೆ ಒಂದು ಕಬ್ಬಿಣದ ಮೊಳೆಯನ್ನು ನಾವು ತಾಮ್ರದ ಸಲ್ಫೈಟ್ನಲ್ಲಿ ಅಂದ್ರೆ CuSO4 ದ್ರಾವಣದಲ್ಲಿ ನಾವು ಅದ್ದಿದಾಗ ಕಬ್ಬಿಣದ ಮೇಲ್ಮೈನಲ್ಲಿ ತಾಮ್ರದ ಕಂದು ಬಣ್ಣ ಇರುತ್ತಲ್ಲ ಆ ಲೇಪನ ರೂಪುಗೊಳ್ಳುತ್ತದೆ. ಮತ್ತೆ ಆ ತಾಮ್ರದ ಸಲ್ಫೈಡ್ ದ್ರಾವಣದ ಬಣ್ಣವು ನೀಲಿ ಬಣ್ಣದಿಂದ ತಿಳಿ ಹಸಿರು ಬಣ್ಣಕ್ಕೆ ಬದಲಾವಣೆ ಆಗುತ್ತಾ ಹೋಗುತ್ತದೆ. ಮತ್ತೆ ತಾಮ್ರಕ್ಕಿಂತ ಕಬ್ಬಿಣವು ಹೆಚ್ಚು ಪ್ರತಿಕ್ರಿಯಾತ್ಮಕವಾಗಿರುತ್ತದೆ. ಈ ಕಾರಣದಿಂದ ತಾಮ್ರದ ಸಲ್ಫೈಡ್ ದ್ರಾವಣದಿಂದ ತಾಮ್ರವನ್ನು ಕೂಡ ಸ್ಥಳಾಂತರಕರಿಸಿ ಹಸಿರು ಬಣ್ಣಕ್ಕೆ ಬದಲಾವಣೆ ಆಗುತ್ತದೆ. ಸರಿಯಾದ ಉತ್ತರ ಆಪ್ಷನ್ ಬಿ, ಹಸಿರು ಬಣ್ಣ. ಉಸಿರಾಟದಲ್ಲಿ ಗಾಳಿಯ ಚಲನೆಯ ಸರಿಯಾದ ಅನುಕ್ರಮಣೆ. ಸರಿಯಾದ ಉತ್ತರ ಆಪ್ಷನ್ ಬಿ, ನಾಸಿಕ ರಂಧ್ರದಿಂದ ಗಂಟಲು ಶ್ವಾಸನಾಳದಿಂದ ಶ್ವಾಸನಾಳದ ಕವಲದಿಂದ ಆಲ್ವಿಯಲ್ಗೆ ಚಲನೆಯನ್ನು ಹೊಂದಿರುತ್ತದೆ. ಸರಿಯಾದ ಉತ್ತರ ಆಪ್ಷನ್ ಬಿ.
ಅತಿ ಹೆಚ್ಚು ದ್ರವಣ ಬಿಂದು ಹೊಂದಿರುವುದು ಯಾವುದು ಅಂದರೆ ಸರಿಯಾದ ಉತ್ತರ ಆಪ್ಷನ್ ಬಿ ಸೋಡಿಯಂ ಕ್ಲೋರೈಡ್. ಸೋಡಿಯಂ ಕ್ಲೋರೈಡ್ ಅನ್ನು ನಾವು ಅತಿ ಹೆಚ್ಚು ದ್ರವಣ ಬಿಂದು ಹೊಂದಿರುವುದು ಅಂತ ಹೇಳ್ತೀವಿ. ಏಕೆಂದರೆ ಸೋಡಿಯಂ ಕ್ಲೋರೈಡ್ ಹೆಚ್ಚಿನ ಕರಗುವ ಬಿಂದು ಕೂಡ ಹೊಂದಿರುವುದಕ್ಕೆ ಕಾರಣ ಅಂದರೆ ಇದು ಒಂದು ದೈತ ಅಯಾನಿಕ್ ಲ್ಯಾಟಿಸ್ ಅನ್ನು ಕೂಡ ಹೊಂದಿರುತ್ತದೆ. ಇದರಿಂದ ಅಂದರೆ ವಿರುದ್ಧವಾದ ಚಾರ್ಜಸ್ಗಳಿಗೆ, ಪಾಸಿಟಿವ್ ಚಾರ್ಜ್ಗಳಿಗೆ ಅಂದರೆ ಪಾಸಿಟಿವ್ ಅಯಾನ್ಗಳಿಗೆ ನಡುವೆ ಆಕರ್ಷಣೆ ಬಲವಾದ ಸ್ಥಾಯು ವಿದ್ಯುತ್ತಿನ ಶಕ್ತಿಯನ್ನು ಕೂಡ ಹೊಂದಿರುತ್ತದೆ. ಈ ಕಾರಣದಿಂದ ಅತಿ ಹೆಚ್ಚು ದ್ರವಣ ಬಿಂದು ಹೊಂದಿರುವುದು ಯಾವುದಂದ್ರೆ ಸೋಡಿಯಂ ಕ್ಲೋರೈಡ್ ಹೊಂದಿರುತ್ತದೆ. ಸರಿಯಾದ ಉತ್ತರ ಆಪ್ಷನ್ ಬಿ. ಆವರ್ತ ಕೋಷ್ಟಕದಲ್ಲಿ ಎಕ್ಸ್ ಧಾತು 3ನೇ ಆವರ್ತದಲ್ಲಿದ್ದು ಅತ್ಯಂತ ಕಡಿಮೆ ಪರಮಾಣು ಗಾತ್ರವನ್ನು ಹೊಂದಿದೆ. ಹಾಗಾದರೆ ಅದು ಹೊಂದಿರುವ ಗುಣ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಸಿ ಅಲೋಹೀಯ ಗುಣವನ್ನು ಹೊಂದಿರುತ್ತದೆ. ಬಿಡುಗಡೆಯಾದ ಅಂಡವನ್ನು ಸ್ವೀಕರಿಸುವ ಭಾಗ. ಸರಿಯಾದ ಉತ್ತರ ಆಪ್ಷನ್ ಎ ಫಿಲೋಪಿಯನ್ ನಾಳದಲ್ಲಿ. ಫಿಲೋಪಿಯನ್ ನಾಳ ಏನೆಂದರೆ ಅಂಡಾಂಶವನ್ನು ಗರ್ಭಾಂಶಕ್ಕೆ ಸಂಪರ್ಕಿಸುವ 2 ಉದ್ದವಾದ ಕೊಳವೆಗಳಲ್ಲಿ ಒಂದು ಮೊಟ್ಟೆಗಳನ್ನು ಅಂಡಾಂಶದಿಂದ ಫಿಲೋಪಿಯನ್ ಟ್ಯೂಬ್ಗಳಿಗೆ ಮೂಲಕ ಗರ್ಭಾಂಶಕ್ಕೆ ಹಾದು ಹೋಗುತ್ತದೆ. ಈ ಭಾಗಕ್ಕೆ ನಾವು ಫಿಲೋಪಿಯನ್ ನಾಳ ಅಂತ ಕರಿತೀವಿ. ಸೊ ಸರಿಯಾದ ಉತ್ತರ ಆಪ್ಷನ್ ಎ. ವಸ್ತುವನ್ನು ಪೀನ ಮಸೂರದ FI ನಲ್ಲಿಟ್ಟಾಗ ಪ್ರತಿಬಿಂಬದ ಗಾತ್ರವು. ಸರಿಯಾದ ಉತ್ತರ ಆಪ್ಷನ್ ಡಿ ದೊಡ್ಡದಾಗುತ್ತದೆ. ಹೇಗೆ ಅಂದ್ರೆ ಪ್ರತಿಬಿಂಬದ ಗಾತ್ರವು ಹೇಗೆ ದೊಡ್ಡದಾಗಿ ಕಾಣಿಸುತ್ತದೆ ಅಂದ್ರೆ ವಕ್ರೀಯ ಕೇಂದ್ರ ಮತ್ತು ಕನ್ನಡಿಯ ಧ್ರುವದ ನಡುವೆ ಯಾವುದೇ ಒಂದು ವಸ್ತುವನ್ನು ನಾವು ಇರಿಸಿದಾಗ ಕಾನ್ಕೇವ್ ಮಿರರ್ನಲ್ಲಿ ಆ ವಸ್ತು ದೊಡ್ಡದಾಗಿ ವರ್ಚುವಲ್ ಚಿತ್ರವಾಗಿ ಉತ್ಪಾದಿಸುತ್ತದೆ, ಅಂದರೆ ದೊಡ್ಡದಾಗಿ ಕಾಣಿಸುತ್ತದೆ. ಈ ಕಾರಣದಿಂದ ಯಾವುದೇ ಒಂದು ವಸ್ತುವನ್ನು ನಾವು ಕಾನ್ಕೇವ್ ಮಿರರ್ನಲ್ಲಿ ಇಟ್ಟಾಗ ಆ ವಸ್ತುವಿನ F1 ನಲ್ಲಿಟ್ಟಾಗ ಪ್ರತಿಬಿಂಬದ ಗಾತ್ರವು ದೊಡ್ಡದಾಗುತ್ತದೆ. ಸರಿಯಾದ ಉತ್ತರ ಆಪ್ಷನ್ ಡಿ. ಕಣ್ಣಿನ ಮಸೂರದನ್ನ ಸ್ಥಿತಿಸ್ಥಾಪಕ ಗುಣ ಕಳೆದುಕೊಳ್ಳುವುದು ಮತ್ತು ಸಿಲಿಯಂ ಸ್ನಾಯುಗಳ ದುರ್ಬಲಗೊಂಡಾಗ ಉಂಟಾಗಬಹುದಾದ ಕಣ್ಣಿನ ದೋಷ. ಸರಿಯಾದ ಉತ್ತರ ಆಪ್ಷನ್ ಸಿ ಪ್ರಿಸ್ಬಿಯೋಪಿಯಾ. ಈ ಪ್ರಿಸ್ಬಿಯೋಪಿಯಾ ವಯಸ್ಸಾದ ಪ್ರಕ್ರಿಯೆಯಲ್ಲಿ ಸಾಮಾನ್ಯ ಭಾಗವಾಗಿರುತ್ತದೆ. ಅಂದರೆ ಮಸೂರದಲ್ಲಿ ವಯಸ್ಸಿಗೆ ಸಂಬಂಧಿಸಿದ ಬದಲಾವಣೆಯನ್ನು ಕಣ್ಣಿನ ಸಿಲೇರಿಯಂ ಸ್ನಾಯುವಿನ ಶಕ್ತಿಯಿಂದಾಗುತ್ತದೆ. ಅಂದರೆ ನಿಕಟವಾದ ವಸ್ತುವನ್ನು ನೋಡುವಾಗ ಕಣ್ಣಿನ ರೆಟಿನಾದ ಬದಲು ಬೆಳಕನ್ನು ಹಿಂದೆ ಕೇಂದ್ರೀಕರಿಸುತ್ತದೆ. ಈ ಕಾರಣದಿಂದ ಕಣ್ಣಿನ ದೋಷಕ್ಕೆ ಪ್ರಿಸ್ಬಿಯೋಪಿಯಾ ಉಂಟಾಗುತ್ತದೆ. ಸರಿಯಾದ ಉತ್ತರ ಆಪ್ಷನ್ ಸಿ. ಕೆಂಪು ರಕ್ತ ಕಣಗಳ ಆಕ್ಸಿಜನ್ ಸಾಗಾಣಿಕೆಯನ್ನು ಕಡಿಮೆ ಮಾಡುವ ಮಾಲಿನ್ಯಕಾರಕ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಎ CO. CO ಅಂದರೆ ಕಾರ್ಬನ್ ಮೊನಾಕ್ಸೈಡ್. ಕಾರ್ಬನ್ ಮೊನಾಕ್ಸೈಡ್ ರಕ್ತದ ಹಿಮೋಗ್ಲೋಬಿನ್ನೊಂದಿಗೆ ಆಮ್ಲಜನಕಕ್ಕಿಂತ ಹೆಚ್ಚು ವೇಗವಾಗಿ ಸಂಯೋಜಿಸುತ್ತದೆ. ಇದರಿಂದ ರಕ್ತದ ಆಮ್ಲಜನಕವನ್ನು ಸಾಗಿಸುವ ಸಾಮರ್ಥ್ಯವು ಕೂಡ ಕಡಿಮೆ ಆಗುತ್ತದೆ. ಈ ಆಮ್ಲಜನಕಕ್ಕಿಂತ 200 ಪಟ್ಟು ಹೆಚ್ಚು ಹಿಮೋಗ್ಲೋಬಿನ್ನೊಂದಿಗೆ ಸಂಯೋಜಿಸಿದಾಗ ತಲೆನೋವು, ಅರೆನಿದ್ರಾವಸ್ಥೆ, ದೃಷ್ಟಿ ಮಂದವಾಗಲು ಕಾರಣವಾಗುತ್ತದೆ. ಈ ಎಲ್ಲ ಲಕ್ಷಣವು ಕಾರ್ಬನ್ ಮೊನಾಕ್ಸೈಡ್ ರಕ್ತದ ಹಿಮೋಗ್ಲೋಬಿನ್ನೊಂದಿಗೆ ಆಮ್ಲಜನಕಕ್ಕಿಂತ ಹೆಚ್ಚು ವೇಗವಾಗಿ ಸಂಯೋಜಿಸಿದಾಗ ಮಾತ್ರ ಉಂಟಾಗುತ್ತದೆ.
ಸೊ ಸರಿಯಾದ ಉತ್ತರ ಆಪ್ಷನ್ ಎ CO. CO ಅಂದರೆ ಕಾರ್ಬನ್ ಮೊನಾಕ್ಸೈಡ್. ರಕ್ತದಲ್ಲಿನ ನೀರಿನ ಅಂಶವನ್ನು ನಿಯಂತ್ರಿಸುವಲ್ಲಿ ಕೆಳಗಿನ ಯಾವ ಅಂಶವನ್ನು ಒಳಗೊಂಡಿದೆ? ಸರಿಯಾದ ಉತ್ತರ ಆಪ್ಷನ್ ಡಿ ಎ ಮತ್ತು ಸಿ. ಎ ಮತ್ತು ಸಿ ಅಂದರೆ ಪೊಟ್ಯಾಸಿಯಂ ಮತ್ತು ಸೋಡಿಯಂ. ಈ ಪೊಟ್ಯಾಸಿಯಂ ಮತ್ತು ಸೋಡಿಯಂ ರಕ್ತದಲ್ಲಿನ ನೀರಿನ ಅಂಶವನ್ನು ನಿಯಂತ್ರಿಸುವಲ್ಲಿ ಮುಖ್ಯವಾದ ಅಂಶವಾಗಿ, ಅಂದರೆ ಪೊಟ್ಯಾಸಿಯಂ ಮತ್ತು ಸೋಡಿಯಂ ಹೇಗೆ ರಕ್ತದಲ್ಲಿನ ನೀರಿನ ಅಂಶವನ್ನು ನಿಯಂತ್ರಿಸುತ್ತದೆ ಅಂದರೆ ಮೂತ್ರಜನಕಾಂಗದ ಹಾರ್ಮೋನ್ ಮೂತ್ರಜನಕಾಂಗದ ಕಾರ್ಟೆಕ್ಸ್ನಲ್ಲಿ ಸ್ರವಿಸುತ್ತದೆ ಮತ್ತು ದೇಹದಲ್ಲಿನ ಸೋಡಿಯಂ ಮತ್ತು ಪೊಟ್ಯಾಸಿಯಂ ಅನ್ನು ನಿಯಂತ್ರಿಸುತ್ತದೆ. ಈ ಕಾರಣದಿಂದ ರಕ್ತದಲ್ಲಿನ ನೀರಿನ ಅಂಶವನ್ನು ನಿಯಂತ್ರಿಸುವಲ್ಲಿ ಸೋಡಿಯಂ ಮತ್ತು ಪೊಟ್ಯಾಸಿಯಂ ಅಂಶ ಒಳಗೊಂಡಿದೆ. ಸರಿಯಾದ ಉತ್ತರ ಆಪ್ಷನ್ ಡಿ. ಈ ಕೆಳಗಿನ ಯಾವುದನ್ನು ಸಜೀವಿ ಮತ್ತು ನಿರ್ಜೀವಿಗಳ ಎರಡರ ನಡುವಿನ ಕೊಂಡೆ ಎಂದು ಕರೆಯುವರು? ಸರಿಯಾದ ಉತ್ತರ ಆಪ್ಷನ್ ಸಿ. ವೈರಸ್ಗಳಿಗೆ ಸಜೀವಿ ಮತ್ತು ನಿರ್ಜೀವಿಗಳ ಎರಡರ ನಡುವಿನ ಕೊಂಡೆ ಅಂತ ಕರಿತೀವಿ. ಏಕೆ ಕರಿತೀವಿ ಅಂದರೆ ಇದು ಜೀವಂತ ಮತ್ತು ನಿರ್ಜೀವಿ ಗುಣಲಕ್ಷಣ ಕೂಡ ತೋರಿಸುತ್ತದೆ. ಹೇಗೆ ಅಂದರೆ ಮುಕ್ತ ವಾತಾವರಣದಲ್ಲಿ ನಿರ್ಜೀವಿ ರಹಿತ ಪ್ರಕ್ರಿಯಿಸಿದಂತೆ, ಆದರೆ ಜೀವಂತ ಜೀವಿಯ ದೇಹದಲ್ಲಿ ಪ್ರವೇಶಿಸಿದಾಗ ಅವು ಜೀವಂತ ಜೀವಿಗಳ ಲಕ್ಷಣವನ್ನು ಕೂಡ ತೋರಿಸುತ್ತವೆ. ಹೇಗೆ ಅಂದರೆ ಜೀವಂತವಾಗಿರುವ ಕೆಲವು ವಿಶೇಷ ಲಕ್ಷಣವನ್ನು ಅಂದರೆ DNA ಮತ್ತು RNA ಸಂಕೇತವಾಗಿರುತ್ತದೆ. ಮತ್ತೆ ಕೆಲವು ವಿಶೇಷ ಲಕ್ಷಣವನ್ನು ಕೂಡ ನಿರ್ಜೀವಿಯಾಗಿರುವುದಲ್ಲಿ ಕೂಡ ಲಕ್ಷಣವನ್ನು ತೋರಿಸುತ್ತದೆ, ಅಂದರೆ ಮಲ ವಿಸರ್ಜನೆಯಂತಹ ಕೆಲವು ಕಾರ್ಯವನ್ನು ಕೂಡ ಮಾಡುತ್ತವೆ. ಈ ಕಾರಣದಿಂದ ಸಜೀವಿ ಮತ್ತು ನಿರ್ಜೀವಿಗಳ ಎರಡರ ನಡುವಿನ ಕೊಂಡೆ ಎಂದು ಕರೀತಾರೆ ಅಂದರೆ ವೈರಸ್ಗಳಿಗೆ. ಸೊ ಸರಿಯಾದ ಉತ್ತರ ಆಪ್ಷನ್ ಸಿ. ಕೋಶ ವಿಭಜನೆಯಲ್ಲಿ ಭಾಗವಹಿಸುವ ಸಸ್ಯ ಹಾರ್ಮೋನ್ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಬಿ ಸೈಟೋಕಿನ್. ಸೈಟೋಕಿನ್ಗೆ ನಾವು ಕೋಶ ವಿಭಜನೆಯಲ್ಲಿ ಭಾಗವಹಿಸುವ ಸಸ್ಯದ ಹಾರ್ಮೋನ್ ಆಗಿದೆ. ಸೈಟೋಕಿನ್ ಹಾರ್ಮೋನ್ಗಳು ಕೋಶ ವಿಭಜನೆ ಮತ್ತು ಅಂಗಾಂಶಗಳ ಬೆಳವಣಿಗೆಯನ್ನು ಕೂಡ ಉತ್ತೇಜಿಸುತ್ತವೆ. ಅಂಗಾಂಶವೆಂದರೆ ಒಂದೇ ರೀತಿ ರಚನೆ, ಒಂದೇ ರೀತಿ ಕಾರ್ಯ ಮಾಡುವ ಜೀವಕೋಶಗಳ ಒಂದು ಗುಂಪಿಗೆ ನಾವು ಅಂಗಾಂಶ ಅಂತ ಹೇಳ್ತೀವಿ. ಮತ್ತು ಅವುಗಳ ಚಟುವಟಿಕೆಗಳನ್ನು ವ್ಯಾಪ್ತಿಯನ್ನು ನಿರ್ಧರಿಸುವಲ್ಲಿ ಅಯಾಕ್ಸಿನ್ ಉಪಸ್ಥಿತಿಯಲ್ಲಿ ಮಾತ್ರ ಅವಲಂಬಿಸಿರುತ್ತದೆ. ಈ ಕಾರಣದಿಂದ ಕೋಶ ವಿಭಜನೆಯಲ್ಲಿ ಭಾಗವಹಿಸುವ ಸಸ್ಯದ ಹಾರ್ಮೋನ್ ಯಾವುದಂದ್ರೆ ಸೈಟೋಕಿನಿನ್. ಎಲ್ಲರಿಗೂ ಧನ್ಯವಾದಗಳು.